ನೋಡಿ ಇಡ್ಲಿಗೆ ಕಾಯಿ ಚಟ್ನಿ ಜೊತೆ ಈರುಳ್ಳಿ ಚಟ್ನಿನೂ ಮಾಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ಸುಮಾರು ಜನ ಕೇಳ್ತಾನೂ ಇದ್ದರು. ಹಾಗೇ ತೋರಿಸೋಣ ಅಂತ ಇಡ್ಲಿ ಜೊತೆಗೆ ಮಾಡಿದೆ. ನೋಡಿ ಈ ಥರ ಸಾಫ್ಟ್ ಇಡ್ಲಿ ಮುಟ್ಟಿದ್ರೇ ಕಟ್ಟಾಗ್ಬಿಡುತ್ತೆ, ಅಷ್ಟು ಸಾಫ್ಟಾಗಿದೆ. ಅಥವಾ ಕಾಯಿ ಚಟ್ನಿ ಈ ಚಟ್ನಿ ಜೊತೆ ಎತ್ಕೊಂಡು ಬಾಯಿಗಿಟ್ರೆ ಅಷ್ಟು ರುಚಿ ಅನಿಸುತ್ತೆ. ಈ ಖಾರವಾಗಿರುತ್ತೆ ಇದು. ಇದಕ್ಕೋಸ್ಕರ 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಮಣಿಕಟ್ಟು ಹಾಕ್ಕೊಂಡಿದ್ದೀನಿ, ಬೆಲ್ಲ ಸ್ವಲ್ಪ, ಉಪ್ಪು, ಕೊತ್ತಂಬರಿ ಸೊಪ್ಪು. ನೀವು ಬೇಕಾದ್ರೆ ಬ್ಯಾಡಿಗೆ ಹಾಕ್ಕೊಳ್ಳಿ, ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಬ್ಯಾಡಿಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈರುಳ್ಳಿ, ಮೆಣಸಿನ್ಕಾಯಿ, ಬೆಲ್ಲ, ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕಿ ತರ್ತರಿಯಾಗಿ ರುಬ್ತಾಯಿದ್ದೀನಿ ಸ್ವಲ್ಪ ನಾನು. ನೀವು ಬೇಕಾದ್ರೆ ನೈಸಾಗೂ ರುಬ್ಕೊಳ್ಳಿ, ನೀರೇನು ಹಾಕೋದು ಬೇಡ. ಇದು ನೋಡಿ ಸಾಸಿವೆ, ಮೆಂತ್ಯ, ಕರಿಬೇವು ಹಾಕ್ಕೊಂಡು ಈ ರುಬ್ಬಿಟ್ಟಿರೋ ಈರುಳ್ಳಿನ ಹಾಕ್ಬಿಟ್ಟು ಈ ಹಸಿ ವಾಸನೆ ಹೋಗುತ್ತೆ, 1-2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೋದು. ಆ ಥರ ಇಷ್ಟ ಇರೋರು ಆ ಥರ ಕೂಡ ಮಾಡ್ಕೊಳ್ಳಿ. ಈ ಒಣಮೆಣ್ಸಿನ್ಕಾಯಿ ಜಾಗದಲ್ಲಿ ಖಾರದ ಪುಡಿ ಹಾಕ್ಕೋತಾರೆ ಕೆಲವರು, ಹಂಗೂ ಮಾಡ್ಕೋಬೋದು. ಇವಾಗ ಈ ಚಳಿಗೆ ಗಂಟ್ಲು ಹೋಗಿದೆ, ನನಗೆ ವಾಯ್ಸ್ ಚೇಂಜ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ 2-3 ದಿವಸ. ನೋಡಿ ಸಾಫ್ಟಾಗಿದೆ ಇಡ್ಲಿ, ತುಂಬ ಕಾಯಿ ಚಟ್ನಿ ಇದು ಹಾಕ್ಕೊಂಡು ಸ್ವಲ್ಪ ಮೇಲೆ ಬಿಸಿ ಬಿಸಿ ಇಡ್ಲಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುರೀರಿ. ನೋಡಿ ಎಷ್ಟು ಸಾಫ್ಟಾಗಿ ಕಟ್ಟಾಗುತ್ತಾ. ಕೊಂಡು ಚಟ್ನಿ ಒಂದಷ್ಟು ಎತ್ಕೊಂಡು ತಿಂದರೆ